ನಿನ್ನೆ ಮಾಜಿ ಶಾಸಕರಾದ ಹಾಲಪ್ಪನವರು ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ಅನೇಕ ವಿಚಾರಗಳು ಮಾತಾಡಿದ್ದಾರೆ. ಪದೇ ಪದೇ ಅವರು ನಮ್ಮ ನಾಯಕರಾದ ಗೋಪಾಲಕೃಷ್ಣವ್ರನ್ನೇ ಕೊಡಬೇಕು ಅವ್ರ ಕೆಲಸ ಅವ್ರದ್ದು ನೋಡ್ಕೋಬೇಕು. ಮರಳು ಜಮೀನಿಗೆ ವಿಚಾರದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನವರು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ನಾವು ನಿಲ್ಲಿಸಿಲ್ಲ, ನಿಲ್ಲಿಸಿದವರು ಹಾಲಪ್ಪನವರೇ. ಅವರು SPMC ಹೋಗಿ ಮನವಿ ಕೊಟ್ಟು ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡದೇ ಇದ್ದರೆ ಅದು ಸ್ವಾಭಾವಿಕವಾಗಿ ಹೇಗೆ ನಡೀಬೇಕು ಅದು ನಡೀತಾ ಇತ್ತು. ಅಲ್ಲಿ ಹೋದ್ಮೇಲೆ SP ಗರಂ ಆಗಿ ಎಲ್ಲ ಪೊಲೀಸ್ ಇಲಾಖೆ ತಾಕೀತು ಮಾಡಿದ್ದಾರೆ. ಹಾಲಪ್ಪನವ್ರು ಇಲ್ಲಿ ಮನವಿ ಕೊಟ್ಟು ಹೋಗಿದ್ದಾರೆ, ಏನೇನು ತಾಲೂಕಿನಲ್ಲಿ ಎಲ್ಲ ಹದ್ವಸ್ತು ಮಾಡಿ ಅಂತ SP ಅವರ ಆದೇಶದಲ್ಲಿ ಪೊಲೀಸ್ನವರು ನಿಲ್ಲಿಸಿದ್ದಾರೆ. ಹಾಗೆ ಹಾಲಪ್ಪನವರೇ ನಿಲ್ಲಿಸ್ದಂಗಿಲ್ಲ. ಗೋಪಾಲಕೃಷ್ಣ ಅವ್ರ ಮೇಲೆ ಹೇಳ್ತಾರೆ ನಿಲ್ಲಿಸ್ಬಿಟ್ರು. ಏನು ಹೇಳ್ತಾರೆ ಗೊತ್ತವರು, ಭಾರಿ ದಯಾಳು, ದೀನ್ ದಯಾಳು ಹಾಲಪ್ಪ. ಕಾರ್ಮಿಕರ ಬಗ್ಗೆ, ಲಾರಿ ಮಾಲೀಕರ ಬಗ್ಗೆ, ಡ್ರೈವರ್ಗಳ ಬಗ್ಗೆ, ಕ್ಲೀನರ್ ಬಗ್ಗೆ, ಲೋಡರ್ಸ್ ಬಗ್ಗೆ ಅವ್ರ ಬಟ್ಟೆ ಬದುಕಿನ ಚಿಂತೆ ಯಾಕೆ ಮಾಡ್ತಾರೆ? ವಾರಗಟ್ಟೆ ನಿಂತು ಈ ಶಾಸಕರಿಂದ ಅಂತಾರೆ. ನಮ್ಮ ಶಾಸಕರನ್ನಿಲ್ಲ, ಇವರೆಲ್ಲರ ಹೊಟ್ಟೆ ಬದುಕು ಮಾನ್ಯ ಹಾಲಪ್ಪನವರೇ ನಿಲ್ಲಿಸ್ತಾರೆ. ತಮಗೆಲ್ಲ ಮಾಧ್ಯಮ ಗೊತ್ತಿದೆ. ಜಮೀನಿಗೆ ಮಾಡೋದು ಹೊಡೆಯಂಗೆ ನಿರಂತರ ಹೊಡಿತಾರೆ. ಅವ್ರ ಕಾಲದಾಗ ಹೊಡಿತಾರೆ, ನಮ್ಮ ಕಾಲದಾಗ ಹೊಡಿತಾರೆ. ಇದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಅವರು ನಮ್ಮ ಸೀಟೆ ತೀರ್ಸೋದಕ್ಕೆ ನಮ್ಮ ನಾಯಕರನ್ನ ಗುಬೆ ಕೊಡಿಸ್ತಾರೆ. ಈ ಮಾಡೋದು ಮತ್ತು ಕಲಿ ವಿಚಾರ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರವರು ಯಾರ ಹತ್ರ 5 ರೂಪಾಯಿ ಈಗಳಿಗೂ ತಗೊಳ್ಳೋದು ಇಲ್ಲ. ನಮ್ಮ ನಾಯಕರಿಗೆ ಬಂದಂಥ ಹಣದಲ್ಲಿ ಒಂದಿಷ್ಟು ಬಡವರಿಗೆ ದಾನ ಮಾಡುವ ಗುಣವನ್ನು ಹೊಂದಿದ್ದಾರೆ. ಇವರಿಗೆ 10 ರೂಪಾಯಿ ಯಾರಿಗೆ ಕೊಟ್ಟಿದ್ರು? ಹಾಗೆ ಎಲ್ಲೆಲ್ಲಿ ಬೇಕಲ್ಲಿ ಯಾರ ಜನಕ್ಕೆ ಸಹಾಯ ಮಾಡಲ್ಲ. ನಮ್ಮ ನಾಯಕರು ಕಬಡ್ಡಿ, ಕ್ರಿಕೆಟ್, ಸ್ಪೋರ್ಟ್ಸು, ಕಾಯಿಲೆ, ಮನೆ ಬಿದ್ದೋದ್ರೆ, ಮನೆ ಸುಟ್ಟರೆ, ಅನಾಹುತಗಳಾದ್ರೆ ಎಲ್ಲ ಕಡೆ ಅವರು ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಾರೆ. ಈ ತಾಲೂಕಿನಾದ್ಯಂತ ಅದ್ರಲ್ಲಿ ಜಾತಿ ಭೇದ, ಆ ಜಾತಿ ಈ ಜಾತಿ ಪ್ರಶ್ನೆ ಇಲ್ಲ. ಆ ರೀತಿಯ ಕೊಡುಗೆ ದಾನಿ ಇವ್ರ ಮೇಲೆ ಕೊಡಬೇಕು. ಈ ರಾಜಕೀಯ ಹೇಳಿಕೆ ಸಹಿಸ್ತಾರೆ ಜನ. ಈಗ ಮೊನ್ನೆ ಗೋಪಾಲಕೃಷ್ಣ ಸಾಹೇಬ್ ಮನೆಗೆ ತಾವೆಲ್ಲ ಗಮನಿಸಿದ್ದೀವಿ. ಇನ್ನು ಬೆಳಗ್ಗೆ ಅವ್ರು ಇದ್ದಾಗ ಸಾಗರದಲ್ಲಿ ಕನಿಷ್ಠ 200-300 ಜನ ಪ್ರತಿದಿನ ಬಂದು ಹೋಗ್ತಾರೆ. ಅವ್ರ ಕೆಲಸಗಳು, ತೊಂದರೆಗಳು, ವಿಚಾರ ಹೇಳ್ಕೊಂಡು ಯಾವುದಾದ್ರೂ ತಿಕ್ಕಿಬೇಕು. ಒಂದೇ ಕೆಲಸಗಾರರು ಎಲ್ಲ ನಮ್ಗೆ ಗೊತ್ತಿದೆ, ಯಾವ ಕೆಲಸಗಾರ ಬಗ್ಗೆ ಏನು ಚಿತ್ರಿದೆ, ನಮಗೂ ಗೊತ್ತು. ಬಡವರ ಬಗ್ಗೆ ಕನಿಕರಿದೆ, ನಾವು ನೋಡ್ತೀವಿ, ಅವ್ರು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಈ ಕೆಲಸ ನಿರಂತರ ನಡೀಲಿ, ಎಲ್ಲ ಕಾರ್ಮಿಕರಿಗೆ ಅವಕಾಶ ಆಗದೆ ಅನ್ನೋದು ಕಾನೂನು ರೀತಿಯಲ್ಲಿ ಹಿಡಿಯದ ಯಾರು ಪೊಲೀಸ್ನವರು ಇಲ್ಲ ಫಾರೆಸ್ಟ್. ನಮ್ಮ ಸಾಹೇಬ್ ಬೆಳಿಗ್ಗೆ ಹೋಗ್ತಾರೆ ಅಥವಾ ನಮ್ಮ ಮುಖಂಡರ ಬೆಳಿಗ್ಗೆ ಹೋಗ್ತಾರೆ, ಏನಿಲ್ಲ. ಆದರೆ ಅಪರಾಧ ಮಾಡ್ತಾರೆ. ಇಷ್ಟು ಮರಳು ಮತ್ತು ಜಮೀನಿಗೆ ವಿಚಾರ. ಗಿರಿಟ್ ಬಗ್ಗೆ ಹೇಳಿದ್ದಾರೆ, ಯಾಗಂಟೆ ಗಿರಿಟ್ ಬಗ್ಗೆ ನಾವು ನಿರಂತರವಾಗಿ ಹೋಗಿ ನಮ್ಮ ಮುಖಂಡರೆಲ್ಲ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಈಗ ಇವರು ಪೊಲೀಸರು ಗುಂಡಾಗಿರಿ ಮಾಡ್ತಾ ಇದ್ದಾರೆ ರೈತರ ಮೇಲೆ. ನಾವೆಲ್ಲೂ ಮಾಡಿಲ್ಲ. ಯಾಕಂದರೆ ಬರೂರು ಜಾಗೃತಿ ಭಾಗ ಕಳೆದ ಬೇಸಿಗೆ ತಮಗೆಲ್ಲ ಗೊತ್ತಿರ್ಬೋದು. ಎಷ್ಟೊಂದು ವಾರ್ಡ್ಗಳು ಮಾಡಿದ್ದು ಸವಲತ್ತು ನಮ್ಮ ಮುಖಂಡರೆಲ್ಲ ಹೋಗಿ ಬಂದ ಎಲ್ಲರಿಗೂ ಗೊತ್ತಿದೆ. ಆ ಗಿರಿಟ್ ಬೇಗ ಆಗ್ಬೇಕಂದ್ರೆ ನಮ್ಮೆಲ್ಲರ ಬಯಕೆ ಮತ್ತು ಆ ರೈತರ ಹಿತದೃಷ್ಟಿಯಿಂದ ಈಗಲೂ ನಿರಂತರ ನಾವು ಅಧಿಕಾರಿಗಳ ಸಂಪರ್ಕದಲ್ಲಿ ನಮ್ಮ MLA ಸಾಹೇಬರು, ನಾವು, ಸೋಮಣ್ಣ, ಸುಗಾರಾಮ್, ನಮ್ಮ ಎಲ್ಲರೂ ಆ ಬಗ್ಗೆ ಈ ವರ್ಷ ಕೊಡಿಸಲೇಬೇಕು. ಗಿರಿಟನ್ನು ಓಪನ್ ಮಾಡಿಸ್ಬೇಕು. ಅಲ್ಲೇ ರೈತರಿಗೆ ಕರೆಂಟ್ ಕೊಟ್ಟು ಅವ್ರ ಬೆಳೆಗೆ ಅನುಕೂಲ ಆಗಲಿ ಅನ್ನೋ ರೀತಿ ನಮ್ಮ ನಾಯಕರು DC ಅವರನ್ನು ಮಾತಾಡಿದ್ದಾರೆ. DC ಅವರು ಸಕಾರಾತ್ಮಕವಾಗಿ ಅಡ್ಡಿಲ್ಲ ಮುಷಾಣ ಅಂತ AC ಅವರು ಮಾತಾಡಿ ಕೆಲಸ ಮಾಡಿ ನನ್ನ ಬ್ರ್ಯಾಂಡ್ ಮಾಧ್ಯಮದಲ್ಲಿ ನಾನೇ ಬೆಂಗಳೂರಲ್ಲಿ ಪೂರ್ತಿ ಕೇಳಿದೆ. ಗೋಪಾಲಕೃಷ್ಣ ಯಾರು ಬ್ರ್ಯಾಂಡ್ ಅಲ್ಲ, ಅವರು ಯಥಾವತ್ತಾಗಿ ತಮ್ಮ ದುಡಿಮೆ ಮೇಲೆ ಬೆಳೆದವರು.
ಇವ್ರು ಗೋಪಾಲಕೃಷ್ಣ ನಾನು ಅನೇಕ ಜನರಿಗೆ ಕೆಲಸ ಮಾಡಿದ್ದೆ, ಅನೇಕ ಜನರು ಬೆಂಬಲಿತ ಹೋಗಿ ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಇವರು ಮುಂಚೆ ಇವ್ರು ಯಾರು ಬ್ರ್ಯಾಂಡು ಏನಿದ್ರು ಇವರು ಬಂಗಾರಪ್ಪನವರು ಅಂತ ಹೇಳಿದ್ರೆ ಇವ್ರ ಗತಿ ಏನು? ಇವರು ಗೋಪಾಲಕೃಷ್ಣ ಅವ್ರ ಬಗ್ಗೆ ಬ್ರ್ಯಾಂಡ್ ಮಾಡ್ತಾರೆ. ನಾನು ಕೇಳಿದೆ ಮೊನ್ನೆ ಬಂಗಾರಪ್ಪನವ್ರು ಇಲ್ಲ ಅವ್ರ ಜೀವಂತ. ಇವರಿಗೆಲ್ಲ ನಾಡಿನ 20 ವರ್ಷದ ಮಹಾನಾಯಕರು. ನಮ್ಮ ಸಾಹೇಬರು ದುರ್ಕೋಶ, ನಮ್ಮ ಸಾಹೇಬರು ಬಂಗಾರಪ್ಪನ ಆಶೀರ್ವಾದ ಬೆಳೆದ್ರು, ತಮ್ಮ ವೈಯಕ್ತಿಕವಾಗಿ ಬೆಳೆದ್ರು. ಯಾಕ್ಯಾಕೆ ಮಾಡ್ತಿದ್ದಾರೆ? ದಂಧೆ ಮಾಡಿದ್ರು ಬೆಂಗಳೂರಲ್ಲಿ, ಸಾಗರದಲ್ಲಿ ಕುತ್ಕೊಳ್ಳಿಲ್ಲ. ಇವರು ದಂಧೆ ಮಾಡಿ ಬೆಳೆದ್ರೆ ಬೆಳ್ಕೊಳ್ಳಿ. ಆದ್ರೆ ಭೂಮಿಪುಷನ್ ಯಾಕೆ ಬೇಡ? ನಾನು ನೆನಕ್ಕೆ ನಾನು ಇದ್ರೂ ನಾನು ಬ್ರ್ಯಾಂಡ್ ಅಂತ ಒಂದು ಮಾಧ್ಯಮ ನಾನು ತೋರಿಸ್ತೀನಿ. ಈಗ ಇದೇ ಇವರು ಯಾರು ಬ್ರ್ಯಾಂಡ್ ಆಗಿರುತ್ತೆ? ಇವರಲ್ಲಿ ಏಕದಮ್ ಬೆಂಗಳೂರು ಹೋಗಿ ದೊಡ್ಡ ಇದಾದ ಬಂಗಾರಪ್ಪ ಬ್ರ್ಯಾಂಡ್ ಅವರು ಬೆಳೆಸಿದ್ದು. ರಾಜ್ಯ ಲೆಕ್ಕರ್ ಅಧ್ಯಕ್ಷ ಮಾಡಿದ್ರು ಅವ್ರ ಕಾಲದಲ್ಲಿ. ಬಂಗಾರಪ್ಪನನ್ನು ಬೆಳ್ಕೊಂಡ್ರು. ಬಂಗಾರಪ್ಪನವರು ಅನೇಕ ಜನ ರಾಜ್ಯದಲ್ಲಿ ಹೇಗೆ ಬೆಳೆದ್ರು, ಇವರು ಬೆಳೀತರು. ಹಂಗೆ ಮಾನ್ಯ ಹಾಲಪ್ಪನವರು ಇದನ್ನೆಲ್ಲ ಹೇಳಕ್ ಬಿಡಬೇಕು. ಇನ್ನು ಮುಂದೆ ರಾಜಕಾರಣ ಮಾಡಲಿ, ಅವ್ರ ರಾಜಕಾರಣ ಅವ್ರು ಮಾಡಿ, ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ಅದ್ರ ಬಗ್ಗೆ ನಮಗೇನಿಲ್ಲ. ಬೇರೆ ಮೇಲೆ ಬೆಟ್ ಮಾಡೋದಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಅಂತೇಳಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ನಾನು ಖಂಡಿಸ್ತೇನೆ, ಖಂಡಿತವಾಗಿ.